ಗೋಪಾಲಣ್ಣಿ, ನಿಮ್ ರಾಜಣ್ಣ ಸೆಪ್ಟೆಂಬರ್ ಅಲ್ಲಿ ಅದೇನೋ ಕ್ರಾಂತಿ ಆಯ್ತದೆ ಅಂತ ಅನೌನ್ಸ್ ಮಾಡ್ಬಿಟ್ಟೈತೆ ಕಣೆ. ಅದೆಂತ ಕ್ರಾಂತಿ ಮಾಡ್ತದಂತ ರಾಜಣ್ಣ? ರಾಜಣ್ಣ ಕ್ರಾಂತಿ ಮಾಡ್ತಿಲ್ಲ ಕಣೆ, ರಾಜಕೀಯದಲ್ಲಿ ಕ್ರಾಂತಿ ಆಯ್ತದೆ ಅಂತ ಹೇಳ್ತಾ ಇರೋದು. ಕ್ರಾಂತಿ ಅಂತಕ್ಕಂಥ ಅರ್ಥಕ್ಕೆ ನಾನು ಕೊಡ್ತಕ್ಕಂಥದ್ದು ಅಂತ ಹೇಳಿದ್ರೆ, ಅತಿ ಹೆಚ್ಚು ರಾಜಕೀಯ ಬದಲಾವಣೆಗಳನ್ನ ರಾಜ್ಯದಲ್ಲಿ ನಾವು ನಿರೀಕ್ಷೆ ಮಾಡಬಹುದಾದಂತಹ ದಿನಗಳು ಸೆಪ್ಟೆಂಬರ್ ನಂತರ ಪ್ರಾರಂಭ ಆಗ್ತವೆ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಕೆಲವು ಬದಲಾವಣೆಗಳು ಸಂಪುಟ ರಚನೆಯಿಂದ ಹಿಡಿದು ಬೇರೆ ಬೇರೆ ಬದಲಾವಣೆಗಳನ್ನು ಯಾರ್ಯಾರು ಬಯಸ್ತಾರೆ ಅವರು ನಿರೀಕ್ಷೆ ಮಾಡ್ತಾ ಇರ್ತಾರೆ. ಕೆಲವು ಜನ ಸಂಪುಟ ಪುನರ್ರಚನೆ ಆಗ್ತದೆ, ನಮ್ಮ ಮಂತ್ರಿ ಸ್ಥಾನ ಸಿಗ್ತದೆ ಅನ್ನೋರು ಒಂದು ಬದಲಾವಣೆ ಬಯಸೋದು. ಆ ಬದಲಾವಣೆ ತೀವ್ರತರವಾಗಿ ಪದ ಅಂದರೆ ಕ್ರಾಂತಿ ಅಂತಾನೆ. ಪಕ್ಷದಲ್ಲೂ ಬದಲಾವಣೆಗಳಾಗಬಹುದು, ಸರ್ಕಾರದಲ್ಲೂ ಕೂಡ ಬದಲಾವಣೆಗಳಾಗ್ಬೋದು ಅಂತೇಳಿ ಅವರವರು ಈಗ ಭಾಳ ಜನ ಶಾಸಕರುಗಳು ಮುಖ್ಯಮಂತ್ರಿ ಬದಲಾಗ್ತಾರೆ ಅಂತ ಹೇಳೋರು ಇದ್ದಾರೆ, ಬದಲಾಗಲ್ಲ ಅಂತ ಹೇಳೋರು ಇದ್ದಾರೆ. KPCC ನಾಯಕತ್ವ ಬದಲಾವಣೆ ಎಲ್ಲ ಒಮ್ಮೆಲೆ ಆಗ್ತದೆ ಅನ್ನೋರು ಇದ್ದಾರೆ. ರಾಜಕೀಯ ಕ್ರಾಂತಿ ಅಂದ್ರೇನ್ಲ? ಏನಾಯ್ತದಂತ ರಾಜಕೀಯದೊಳಗೆ? ಆಡಳಿತ ಪಕ್ಷ ವಿರೋಧ ಪಕ್ಷ ಎಲ್ಲದ್ರೊಳಗೂ ಫುಲ್ಲು ಚೇಂಜ್ ಆಗಿ ಕ್ರಾಂತಿ ಆಗೋಯ್ತದೆ ಕಣೆ. ಅಲ್ಲಿಂದ ಮುಂದಕ್ಕೆ ಪಾರ್ಟಿಗಳೇ ಒಡೆದೋಗಿ ಹೊಸ ಪಾರ್ಟಿ ಉಟ್ಕೊಂಬೋದು ಕಣೆ. ಹಾಗೇಳಿ ಇದೇನ್ಲ ಪಾರ್ಟಿ ಒಡೆಯ ಮಾತಾಡ್ತಾ ಇದೀಯ? ಈ ಗ್ಯಾಪ್ ಅಲ್ಲಿ ಹೊಸ ಪಾರ್ಟಿ ಆಯ್ತದೆ ಅಂತ ಬೇರೆ ಹೇಳ್ತಾ ಇದೀಯ. ಯಾರಲ್ಲ ಹೊಸ ಪಾರ್ಟಿ ಕಟ್ಟೋದು? ಯತ್ನಾಳಿನಾರ ಪಾರ್ಟಿ ಮಾಡ್ತದೆ ಅಲ್ಲ? ಯತ್ನಾಳಿನ ಕೈಲಿ ಯಾವ ಪಾರ್ಟಿನೂ ಮಾಡಕ್ಕಾಗೋದಿಲ್ಲ ಕಣೆ. ಎಲೆಕ್ಷನ್ ಬರೋ ಗಂಟ ಹಿಂಗೆ ಮೀಸೆ ತಿರ್ಕೊಂಡು ಓಡಾಡಿ ಆಮೇಲೆ ಪಾರ್ಟಿ ಒಳಕ್ಕೆ ಸೇರಿಸ್ಕೊಂತಿರೋ ಇಲ್ವೋ ಅಂತವ ಕಾಡಿ ಬೇಡಿ ಸೇರ್ಕಂತದೆ. ಹಂಗಾರೆ ಹೊಸ ಪಾರ್ಟಿ ಯಾರದ್ಲ? ಏನ್ಲ ಮ್ಯಾಟ್ರು? ತಲೆ ಕೆಡಿಸ್ಕೊಬಿಡಕಲ್ಲಣ್ಣ, ಡೀಟೇಲ್ ಆಗಿ ಹೇಳ್ತೀನಿ ಕೇಳಿಸ್ಕ. ಕಾಂಗ್ರೆಸ್ ಅಲ್ಲಿ ಸಂಪುಟ ಸರ್ಜರಿ ಮಾಡಕ್ಕೆ ಲಿಸ್ಟ್ ರೆಡಿ ಮಾಡ್ಕಂತಾವೆ. ವೈಟ್ ಹಾಳಲ್ಲಿ ಎಡಗಡೆ ಗೇಟ್ ಎಳೆದು ಒಳಗಡೆ ಹೆಸರು ಬರ್ಕಂತಾವೆ. ಅದು ಯಾವಾಗ್ಲೂ ಆಗ್ಬೇಕಿದು ಮ್ಯಾಟ್ರು ಕಣ್ಲೆ. ಈಗ ಮಾಡ್ತಾವೆ ಅಂದ್ರಿ ಅದರಲ್ಲಿ ಏನ್ಲ ಆಶ್ಚರ್ಯ? ಅಯ್ಯೋ ಅದೊಂದೇ ಅಲ್ಲ ಕಣೆ, ತಡಿರಣ. ಸೆಪ್ಟೆಂಬರ್ಗೆ ಕಾಂಗ್ರೆಸ್ ಅಲ್ಲಿ CM ಚೇಂಜ್ ಆಯ್ತದಂತೆ, ಅಧ್ಯಕ್ಷನು ಚೇಂಜ್ ಆಯ್ತದಂತೆ. ಸಿದ್ದಣ್ಣಯ್ಯನ್ನ ಇಳಿಸಿ DKನ CM ಮಾಡಿ ಅಧ್ಯಕ್ಷನ ಕುರ್ಚಿನ ಬೇರೆ ಯಾರಿಗಾನ ಕೊಡೋಣ ಅಂತ ಪ್ಲಾನ್ ಮಾಡ್ಕೊಂಡಿರ್ಬೇಕಣ್ಲೆ. ಅಲ್ಲೇ ಇರೋದು ಕಣ ಟ್ವಿಸ್ಟ್. ಸಿದ್ದಣ್ಣನ ಕುರ್ಚಿನ ಎಲ್ಲಿ ಕಿತ್ಕೊಂಡ್ಬಿಡ್ತಾರೋ ಅಂತವ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಅಂತ ಶುರು ಮಾಡೈತಿ. ಸಿದ್ದಣ್ಣನ ಫ್ಯಾನ್ಸು ಯಾವುದೇ ಕಾರಣಕ್ಕೂ ಸಿದ್ದಣ್ಣನ ಚೇಂಜ್ ಮಾಡೋದಿಲ್ಲ. ಅಭಿಮಾನಿಗಳು ಸಮಾಧಾನದಿಂದ ವರ್ತಿಸ್ಬೇಕು ಅಂತವ ಬಾಂಬ ಹೊಡಿಯಕ್ಕೆ ಶುರು ಮಾಡವೆ. ಇವೆಲ್ಲ ಹಿಂಗೆ ಹೇಳಿ ಜನಗಳ ಮನಸ್ಸಲ್ಲಿ ಅದನ್ನೇ ಉಳಿಸ್ಬಿಟ್ಟು DKನ ದೂರ ಇಡೋ ಪ್ಲಾನ್ ಎಲ್ಲವೇನ್ಲ? ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕಲ್ಲ ಅಣ್ಣ. ಈಗ ಅದೇ ಕಣ ಆಯ್ತಿರೋದು. ಇನ್ನ ಈ ಕಡೆ BJP ಕತೆನೂ ಹಂಗೆ ಆಗೈತೆ ಕಣ. BJPಲೇನು ಅಧಿಕಾರ ಇಲ್ಲ, ಆಡಳಿತ ಇಲ್ಲ, ಅವ್ಯಾಕೆ ತಲೆ ಕೆಡಿಸ್ಕೊಂಡವ್ಲ? ಅಧ್ಯಕ್ಷನ್ ಚೇಂಜ್ ಮಾಡೋದ್ರ ಜೊತೆಗೆ ವಿರೋಧ ಪಕ್ಷದ ಲೀಡರ್ನು ಚೇಂಜ್ ಮಾಡ್ತೀವಿ ಅಂತ ಹೈಕಮಾಂಡ್ ನಾವು ಡಿಸೈಡ್ ಆಗಬಾರ್ದು ಕಣೆ. ಅದಕ್ಕೆ ಅಶೋಕ್ ಡೆಲ್ಲಿಗೆ ಹೋದ್ರೆ ವಿಜೇಂದ್ರ ಇನ್ನೊಂದು ಟೀಮ್ ಕಟ್ಕೊಂಡು ಅಶ್ವಥ್ ನಾರಾಯಣ ಮನೇಲಿ ಮೀಟಿಂಗ್ ಮಾಡ್ತಾವೆ ಕಣೆ. ಇದೇನ್ಲ ಸೆಪ್ಟೆಂಬರ್ ಕ್ರಾಂತಿ? ಚೂರು ಹೆಚ್ಚು ಕಮ್ಮಿ ಆದ್ರೆ BJPಲೊಂದು ಕಾಂಗ್ರೆಸ್ ಅಲ್ಲೊಂದು ಲೋಕಲ್ ಪಾರ್ಟಿ ಹುಡ್ಕೊಂಡ್ಬಿಡ್ತಾವೇನೋ ಕಣ್ಲೆ. ಯಾವುದಕ್ಕೂ ಹುಷಾರಾಗಿ ರಾಜಕೀಯ ಮಾಡಕ್ಕೆಲ್ಲ ನಮ್ಮ ಲೀಡರ್ಗಳಿಗೆ. ಶಿವನಿ ಶಂಭುಲಿಂಗ. कोई तन काढा